ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಇವ್ರು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ? ನಾನು ಮುಂಚೆ ವಾಪಸ್ ಹಾಕಿದ್ಕೆ ಅಪ್ಪ ಅಮ್ಮಂಗೆ ಹೇಳಕ್ ಬಂದ್ರ? ಏನ್ ಮಾಡೋದೀಗ? ಅಯ್ಯೋ, ಒಳಗೇನೆ ಹೊತ್ರು. ಬರ್ಲಿ, ನಮ್ ಗ್ಯಾಂಗ್ ಕಟ್ಕೊಂಡು ವಿಚಾರಿಸೋಣ. ಮ್ಯಾಮ್, ಸುನಿಲ್ ಅವರೇ ಬನ್ನಿ ಕೂತ್ಕೊಳ್ಳಿ. ಗೌತಮ್ ಅವರೇ, ಸುನಿಲ್ ಅವ್ರು ಬಂದಿದ್ದಾರೆ. ಅಂದ್ರೆ ಮಲ್ಲಿ ಅವ್ರ ಬಾಬಾ ಇವ್ರೇನಾ? ನಾನು ಗೌತಮ್ ದಿವಾನ್ ಸರ್ಗೆ ಮೋಸ ಮಾಡಕ್ ಹೊರಟಿದ್ದೀನ? ಸರ್, ನೀವು ಇಲ್ಲಿ? ನಾನೇ. ನೀನೇ ಕೇಳ್ತಾ ಇದ್ಯಲ್ಲಪ್ಪ ನೀವೆಲ್ಲಿರೋದು ಅಂತ. ನಾನು ಇಲ್ಲೇ ಇರೋದು, ಇದೇ ನನ್ನ ಮನೆ. ಅವರು ನನ್ನ ಹೆಂಡತಿ. ಕೂತ್ಕೋ. ಅಲ್ಲ ಸರ್, ಅದು ನೀವು ಇಷ್ಟೊಂದು ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದೀರಾ ಸರ್? ನಿಮ್ಮ ಇಮೇಜ್ಗೂ ಇದಕ್ಕೂ ಒಂದಕ್ಕೊಂದು ಸಿಂಕೆ ಆಗ್ತಿಲ್ವಲ್ಲ ಸರ್? ನನಗಂತೂ ಫುಲ್ ಕನ್ಫ್ಯೂಷನು ಮತ್ತು ಒಂದು ಡೌಟ್ ಕೂಡ ಇದೆ ಸರ್. ಡೌಟಾ? ಏನು? ಅಲ್ಲ, ಇಲ್ಲಿಗೆ ನಾನೇ ಬರ್ತಿದ್ದೀನಿ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತಾ ಸರ್? ಅಥವಾ ನೀವು ಕೂಡ ನಂತರನೇ ಸರ್ಪ್ರೈಸ್ ಆದ್ರಾ? ನನಗೆ ಗೊತ್ತಿತ್ತು. ಗೊತ್ತಿತ್ತಾ? ನಿನ್ನೆ ನಾನು ನೋಡೋಕ್ಕೆ ಅಂತಲೇ ನಾನು ನಿಮ್ಮ ಏರಿಯಾಗೆ ಬಂದಿದ್ದು. ನೀನು ಸ್ವಲ್ಪ ಜಾಸ್ತಿ ಮಾತಾಡಿದೆ, ಅದಕ್ಕೆ ವಾಪಸ್ ಕಳಿಸ್ಬಿಟ್ಟೆ. ಮತ್ತೆ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬರೋಕ್ಕೆ ಹೇಳಿದ್ದೆ. ಹೇಳಿ ಸರ್, ಏನು ವಿಷಯ? ಮಲ್ಲಿ ವಿಷಯ. ಅಯ್ಯೋ ದೇವ್ರೆ, ಇವ್ರು ನನ್ನ ಪಾಲಿಗೆ ದೇವ್ರಿದ್ದಂಗೆ. ಇವ್ರ ಮುಂದೆ ಕೂತ್ಕೊಂಡು ಹೇಗೆ ಸುಳ್ಳು ಹೇಳಿ? ನಾನು ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಾದರೆ ಏನು ತಿಳ್ಕೊಳ್ಳಲ್ಲ ನನ್ನ ಬಗ್ಗೆ. ಹಲೋ. ಹಾಂ ಸರ್. ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನಿನಗೆ ಓಕೆನಾ? ಮಲ್ಲಿ ವಿಷಯದಲ್ಲಿ ನೀನು ಸೀರಿಯಸ್ ಆಗಿದ್ದರೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಾವು ಮುಂದುವರಿಬಹುದು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ಸರ್, ಅದು ನಾನು ಆಗಲೇ ಮೇಡಮ್ಗೆಲ್ಲನೂ ಹೇಳಿದ್ದೀನಿ. ಅಪ್ಪ, ಮೇಡಮ್ ಹತ್ರ ಹೇಳಿದ್ಯಾ? ನನ್ನ ಹತ್ರ ಒಂದು ಸತಿ ಬಾಯ್ಬಿಟ್ಟು ಹೇಳು. ಏನಪ್ಪ ಮಾಡೋದು? ನಿಜ ಹೇಳೋದಕ್ಕೂ ಧೈರ್ಯ ಸಾಕಾಗ್ತಿಲ್ಲ, ಸುಳ್ಳು ಹೇಳೋದಕ್ಕೂ ಧೈರ್ಯ ಸಾಕಾಗ್ತಿಲ್ಲ. ಜೆ ಡಿ ಬಾಸ್ ಹೇಳಿದ್ರು ಅಂತ ನಾನು ಅವ್ರಿಗೆ ಹತ್ರ ಆದೆ, ಬಟ್ ಬಾಸ್ ಹೇಳೋಕ್ಕೂ ಮುಂಚೆನೇ ನನಗೆ ಅವ್ರು ಇಷ್ಟ ಆಗಿದ್ರಲ್ವಾ? ಗೌತಮ್ ಸರ್ ಹತ್ರ ಅವ್ರು ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ರು ಅಂತ ಹೇಳ್ಬಿಡ್ಲಾ? ಹಲೋ, ಯಾಕೆ ಇಷ್ಟೊಂದು ಸಂಕೋಚ ಪಟ್ಕೋತಾ ಇದೆಯಾ? ಹೇಳು, ಪರವಾಗಿಲ್ಲ. ನನಗೆ ಓಕೆ ಸರ್. ನೀವು ಓಕೆ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಸರಿ, ನಾವೊಂದು ಸತಿ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ದಿನ ಗೊತ್ತು ಮಾಡಿ ನಿನಗೆ ಹೇಳಿ ಕಳಿಸ್ತೀನಿ. ಸರಿ ಸರ್. ಜ್ಯೂಸ್ ತಗೋ. ಏನೋ ನಿಮ್ಮ ಅಭಿಪ್ರಾಯ ಹುಡುಗನ ಬಗ್ಗೆ? ನನಗೇನೋ ಓಕೆ ಅನ್ನಿಸ್ತು. ಓಕೆನೆ, ಬಟ್ ವಯಸ್ಸು ತುಂಬಾನೇ ಕಮ್ಮಿ ಆಗೋಯ್ತಲ್ಲ. ಪ್ಲೀಸ್ ಭೂಮಿಕಾ, ಮತ್ತೆ ನೀವು ಏಜ್ ಫ್ಯಾಕ್ಟ್ರೆಲ್ಲ ಮಾತಾಡಬೇಡಿ. ನಾವು ಅಷ್ಟೊಂದು ಮಾತಾಡಿದ್ವಲ್ಲ, ಇಗ್ನೋರ್ ಮಾಡ್ರಿ.
ಈಗ ನಮ್ಮ ದೇಶದಲ್ಲಿ ನೋಡಿ ಎಷ್ಟೋ ಜನ ಸೆಲೆಬ್ರಿಟೀಸು ತಮ್ಮ ವಯಸ್ಸಿನ ಹೆಚ್ಚಿನ ವಯಸ್ಸಿನ ಹೆಣ್ಮಕ್ಳನ್ನ ಮದುವೆ ಆಗಿಲ್ವಾ? ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಬಿಟ್ಟಾಕ್ರಿ ಅದನ್ನೆಲ್ಲ, ಅದೆಲ್ಲ ದೊಡ್ಡ ವಿಷಯನೇ ಇಲ್ಲ. ನೀವು ಒಬ್ಬ ಟೀಚರ್ ಆಗಿ ಏನ್ರಿ ಹಿಂಗೆಲ್ಲ ಮಾತಾಡ್ತೀರಾ? ಅಂದ್ರೆ ಟೀಚರ್ ಅನ್ನೋದೇನು ಬಂತು? ಸಹಜವಾಗಿ ಆಗನ್ಸತ್ತಲ್ಲ, ಅದಕ್ಕೆ ಹೇಳ್ದೆ. ಕಾಮನ್ ಆಗಿದೆಲ್ಲ ನಡೆಯಲ್ಲ. ಸರಿ, ವಜ್ರನೂ ಕಾಮನ್ ಆಗಿ ಸಿಗಲ್ಲ, ಅಪರೂಪ ಅಲ್ವಾ? ಹಾಗಂತ ಬಿಸಾಕ್ತೀವ? ಪಾಯಿಂಟ್. ಅಪರೂಪ ಅಂದಮೇಲೆ ಅದರಲ್ಲಿ ಏನೋ ಒಂದು ವಿಶಿಷ್ಟ ಇದ್ದೇ ಇರುತ್ತೆ. ಅವರಿಬ್ರು ಕಾಂಬಿನೇಷನ್ ನೋಡಿದ್ರೆ ಏನೋ ಒಂಥರ ಬ್ಯೂಟಿ ಅನ್ಸಿದ್ರೆ. ಇಷ್ಟಕ್ಕೂ ಹುಡುಗ ಓಕೆ ಆಗ್ಬೇಕಾಗಿರೋದು ನಮಗಲ್ಲ, ಮಲ್ಲಿಗೆ. ಅವಳು ವೇವ್ ಲೆಂತ್ಗೆ ಅವನು ಶೂಟ್ ಆಗ್ತಾನ, ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ಪಾಳಿಸ್ತಾನ, ಅದನ್ನೆಲ್ಲ ಅವಳು ಡಿಸೈಡ್ ಮಾಡಬೇಕು. ಅವಳು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಅಷ್ಟೇ ತಾನು ನಾವು ಬಯಸೋದು. ಹಾ, ಅದೇ ಬೇಕಿರೋದಾದ್ರೆ ದಯವಿಟ್ಟು ರೀ ನಿಮ್ಮ ಮತ್ತೆ ಏಜ್ ಗೀಜ್ ಅಂತೆಲ್ಲ ಮಾತಾಡಬೇಡಿ. ಪಾಪ ಹುಡುಗನಿಗೆ ಮಲ್ಲಿಗಿಂತ ಏನೊಂದು 4 ವರ್ಷ ಕಡಿಮೆ ಇರ್ಬೋದಪ್ಪ. ನೀವು ಈ 3-4 ವರ್ಷದ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ. ಮುಂದೆ ಅವ್ರು 30 ವರ್ಷನೋ 40 ವರ್ಷನೋ ಒಟ್ಟಿಗೆ ಸಂಸಾರ ಮಾಡ್ತಾರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಆ್ಯಕ್ಚುಲಿ ಓಕೆ ಮಾಡಬೇಕಾಗಿರೋದು ಮಲ್ಲಿ. ನನಗೇನೋ ಮಲ್ಲಿಗೆ ಆ ಹುಡುಗ ಇಷ್ಟ ಆಗಿದ್ದಾನೆ ಅಂತ ಅನಿಸುತ್ತೆ. ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಲವ್ ಇದೆ ಅಂತ ಅನಿಸುತ್ತೆ. ನಿಮ್ಗೆ ಯಾಕೆ ಹಾಗನ್ನಿಸ್ತು? ನನಗಂತೂ ಹಾಗನ್ನಿಸ್ಲಿಲ್ಲ. ನೀವು ಆ ಆ್ಯಂಗಲಲ್ಲಿ ಅನಲೈಸೇ ಮಾಡಿಲ್ಲ, ನಾನು ಆ ದೃಷ್ಟಿಲಿ ನೋಡಿದ್ದೀನಿ, ಹಾಗಾಗಿ ನಂಗೆ ಅನ್ನಿಸ್ತಾ ಇದೆ. ಮಲ್ಲಿನೇ ಕೇಳ್ಬೇಡ ಅವಳ ಮನಸ್ಸಲ್ಲಿ ಏನಿದೆ ಅಂತ. ಕರ್ಕೊಂಡ್ಬಿಡಿ. ಹೇಳಿ ಬಾವ್ನವ್ರೆ, ಏನು ವಿಷಯ? ಸುನಿಲ್ ವಿಷಯದಲ್ಲಿ ನಿನ್ನಿಂದ ಒಂದು ಕ್ಲಾರಿಟಿ ಬೇಕಿತ್ತಮ್ಮ. ಕ್ಲಾರಿಟಿ ಅಲ್ಲ, ಕನ್ಫರ್ಮೇಶನ್. ಹಾಂ, ಸಾರಿ, ಕನ್ಫರ್ಮೇಷನ್. ಏನು ಕನ್ಫರ್ಮೇಷನು? ಅದೇ ಸುನಿಲ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ನಿನಗೇನು ಅನ್ಸುತ್ತೆ ಅದ್ರ ಬಗ್ಗೆ. ನಾನು ಅವತ್ತೇ ಹೇಳಿದ್ನಲ್ಲ ಅಕ್ಕರೆ, ಏನು ಸ್ಪೆಷಲ್ ಫೀಲಿಂಗ್ ಅಂತ ಏನೂ ಇಲ್ಲ. ನಿಮ್ಗಳ ನಿರ್ಧಾರನೇ ನನ್ನ ನಿರ್ಧಾರ. ಮಲ್ಲಿ, ನಮ್ಮ ನಿರ್ಧಾರನ ಹಾಗೆಲ್ಲ ನಿನ್ ಮೇಲೆ ಹೇರೋದಕ್ಕಾಗಲ್ಲ. ನೋಡಮ್ಮ ಮಲ್ಲಿ, ನಮ್ಮ ಊಟ ನಾವೇ ಮಾಡ್ಬೇಕಲ್ವಾ? ಈಗ ನನಗೇನೋ ಜಾಮೂನ್ ಇಷ್ಟ ಅಂತ ಅದನ್ನೇ ತಂದು ನಿನಗೂ ಹಾಕಕ್ಕಾಗಲ್ಲ ಅಲ್ವಾ? ನಂಗೆ ಜಾಮೂನ್ ಇಷ್ಟ. ಹಾ, ಅವ್ರು ಹೇಳೋ ಮೀನಿಂಗ್ ಏನಂದ್ರೆ, ಈಗ ನಮ್ಮಿಬ್ರಿಗೂ ಚಾಕ್ಲೇಟ್ ಫ್ಲೇವರು, ಬಟರ್ ಸ್ಕಾಚ್ ಫ್ಲೇವರ್ ಇಷ್ಟ ಐಸ್ ಕ್ರೀಮಲ್ಲಿ, ಆದರೆ ನಿನಗೆ ಗಡ್ಬಡಿ ಇಷ್ಟ. ಅದನ್ನ ಹೇಳಕ್ ಬರ್ತಿದ್ದಾರೆ. ಹಾಂ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು, ಖಂಡಿತ ನಾವು ನಿನ್ನ ಜಡ್ಜ್ ಮಾಡಲ್ಲ. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನ್ ಇಷ್ಟ ಅಂತೇನಿಲ್ಲ, ಆದರೆ ಅವನ ಜೊತೆ ಇದ್ದಾಗ ಖುಷಿಯಾಗಿರ್ತೀನಿ. ನಾನು ನಿಮ್ಮ ಜೊತೆ ಹೇಗೆ ಎಲ್ಲ ವಿಷಯಗಳನ್ನು ಹೇಳ್ಕೊಳ್ತೀನೋ ಹಾಗೇನೆ ಅವನ ಜೊತೆನೂ ಎಲ್ಲ ವಿಷಯಗಳನ್ನು ಹೇಳ್ಕೋಬಹುದು ಅಂತ ಅನ್ಸುತ್ತೆ. ಅಮೃತಧಾರೆ